ಅಪೆಂಡಿಕ್ಸ್ ಶಸ್ತ್ರಚಿಕಿತ್ಸೆಯಲ್ಲಿ ಹಿಮ್ಸ್ ವೈದ್ಯಕೀಯ ನಿರ್ಲಕ್ಷ್ಯಕ್ಕೆ ಬಾಲಕಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದು, ಈಕೆಗೆ ನ್ಯಾಯ ಕೊಡಿಸುವಂತೆ ದಲಿತ ಪರ ಹೋರಾಟಗಾರ ಒಕ್ಕೂಟದ ಮುಖಂಡರಾದ ದಿನೇಶ್ ಆಗ್ರಹಿಸಿದರು. ಅಪೆಂಡಿಕ್ಸ್ ಶಸ್ತ್ರಚಿಕಿತ್ಸೆಯಲ್ಲಿ ನಿರ್ಲಕ್ಷ್ಯದಿಂದ 16 ವರ್ಷದ ಬಾಲಕಿ ಗಂಭೀರ ಸ್ಥಿತಿಯಲ್ಲಿದ್ದಾಳೆ. ವೈದ್ಯರ ವಿರುದ್ಧ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಹಾಗೂ ಬಡ ಕುಟುಂಬಕ್ಕೆ ಸರ್ಕಾರ ನೆರವು ನೀಡಬೇಕು ಎಂದು ದಿನೇಶ್ ಅವರು ಆಗ್ರಹಿಸಿದರು. ಅದರಲ್ಲಿ ಇರೋ ಡಾಕ್ಟರ್ಗಳು ಸ್ವಲ್ಪ ಚಿಕಿತ್ಸೆಯನ್ನು ಏರುಪೇರು ಮಾಡೋದು, ಜೂನಿಯರ್ ಡಾಕ್ಟರ್ಗಳು ವಹಿಸೋದು, ಆಮೇಲೆ ಇವು ಸೀನಿಯರ್ಗಳು ಬೇರೆ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡೋದು. ಹಾಸ್ಪಿಟ್ಲಲ್ಲಿ ರೈತರುಗಳು ಬಡವರುಗಳು ಬರ್ತಾರೆ ಅನ್ನೋದು ಜ್ಞಾನ ಇದ್ದರೂ ಅವ್ರ ಮೇಲೆ ದರ್ಪ ತೋರೋದು, ದೌರ್ಜನ್ಯ ತೋರೋದು ಇದು ಕಾಮನ್ ಆಗಿ ಹೋಗ್ಬಿಟ್ಟಿದೆ. ಅಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ದಂಗೆ ಆಗ್ಬಿಟ್ಟಿದ್ದಾರೆ. ಅಡ್ಮಿನಿಸ್ಟ್ರೇಷನ್ನೇ ಸರಿ ಇಲ್ಲ. ನನ್ನ ಪ್ರಕಾರ ಆಡಳಿತ ಮಂಡಳಿನೇ ಕ್ಯಾನ್ಸಲ್ ಮಾಡಿ ರಾಜ್ಯ ಸರ್ಕಾರನೇ ವಹಿಸ್ಕೊಂಬಿಟ್ಟು ಒಳ್ಳೆಯದು ಅಂತ. ಒಬ್ಬ IAS ಅಧಿಕಾರಿ ಅಂಡರ್ ಅಡ್ಮಿನಿಸ್ಟ್ರೇಷನ್ ತುಂಬ ಒಳ್ಳೆಯದು ಅನಿಸುತ್ತೆ ಸರ್. ವಿಚಾರ ಬಂದ್ಬಿಟ್ಟು ಇವರು ನಮ್ಮ ಸಹೋದರರು, ಇವ್ರ ಮಗಳು ಒಂದು ಹುಡುಗಿ ಇಂದುಶ್ರೀ ಅಂತ PU ಕಾಲೇಜ್ ಸ್ಟೂಡೆಂಟು, ಅರ್ಕಲ್ಗೋಡು ತಾಲೂಕು. ಈ ಹುಡುಗಿಗೆ ಅಪೆಂಡಿಕ್ಸ್ ಆಗಿರುತ್ತೆ. ಕಳೆದ ತಿಂಗಳು ಜನವರಿಲಿ ಈಕೆಗೆ ಟ್ರೀಟ್ಮೆಂಟ್ಗೆ ಅಂತ ಅರ್ಕಲ್ಗೋಡ್ಗೆ ಹೋಗ್ತಾರೆ ಹಾಸ್ಪಿಟ್ಲಿಗೆ, ತಾಲೂಕು ಹಾಸ್ಪಿಟ್ಲಿಗೆ. 28/12/25 ಅಲ್ಲಿಂದ ಇವರಿಗೆ ಕಳಿಸ್ತಾರೆ. ಇಲ್ಲ ಆಗಲ್ಲ, ಇದು ಅಪೆಂಡಿಕ್ಸ್ ದೊಡ್ಡದಾಗಿದೆ, ಸ್ವಲ್ಪ ನೀವು ಹಿಮ್ಸ್ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ಅಂತ ಕರ್ಕೊಬರ್ತಾರೆ. ಹಿಮ್ಸ್ ಆಸ್ಪತ್ರೆಯಲ್ಲಿ ಇಲ್ಲಿ ಒಬ್ಬರು ಸರ್ಜನ್ನು, ಈಶ್ವರ್ ಪ್ರಸಾದ್ ಅಂತ ಸೀನಿಯರ್ ಸರ್ಜನ್, ಅವ್ರ ಟೀಮಲ್ಲಿ ಒಬ್ಬರು ವಿನಯ್ ಅನ್ನೋರು ಟ್ರೀಟ್ಮೆಂಟ್ ನೋಡ್ತಾರೆ. ಅದು ಆಪ್ರೇಷನ್ ಮಾಡಬೇಕಮ್ಮ, ಇದು ಜಾಸ್ತಿ ಆಗಿದೆ, ಓವರ್ ಆಗಿದೆ ಅಂತ ಅಡ್ಮಿಟ್ ಮಾಡ್ಕೊಂಡು ಅವರ ಇದರಲ್ಲೇ ಅಡ್ಮಿಷನ್ ಮಾಡ್ಕೊಂಡು ಆಪ್ರೇಷನ್ನು ಸಹ ಮಾಡ್ತಾರೆ. ಆಪ್ರೇಷನ್ ಮಾಡಿದ ನಂತರ ಮಾರನೇ ದಿವಸದಿಂದನೇ ಪಸ್ಸು ಜಾಸ್ತಿ ಆಗೋಕ್ಕೆ ಶುರುವಾಗುತ್ತೆ. ಇಲ್ಲೇ ಹಾಸ್ಪಿಟ್ಲಲ್ಲೇ ಹುಡುಗಿಗೆ ನೋವು ಸಹ ಕಡಿಮೆ ಆಗಲ್ಲ. ಬರ್ತಾ 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 ಜಾಸ್ತಿನೇ ಆಗುತ್ತೋ ಹೊರತು ಕಡಿಮೆ ಅಂತೂ ಆಗಲ್ಲ. ಆದರೂ ಸಹ ಇವರು 5ನೇ ತಾರೀಕು ತನಕ ಇಟ್ಕೊಂಡಿರ್ತಾರೆ. ಇಲ್ಲಿ ಏನೂ ಆಗಲ್ಲ ಹೋಗಿ, ಪಸ್ ಬರ್ತಿದ್ರು ಏನೂ ಆಗಲ್ಲ ಹೋಗಿ, ಏನೂ ಆಗಲ್ಲ ಹೋಗಿ. ಇವ್ರು ಮಾಡಿರೋದು ಟ್ರೀಟ್ಮೆಂಟು ಕರೆಕ್ಟಾಗಿ ಆಪ್ರೇಷನ್ ಮಾಡಿಲ್ಲ. ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ರೈತ ಮುಖಂಡ ವಿಠಲ್, ಚಂದ್ರಣ್ಣ, ಜಗದೀಶ್, ದೇವರಾಜು ಇತರರು ಉಪಸ್ಥಿತರಿದ್ದರು.